ಚಿತ್ತಾಪುರ ಪಟ್ಟಣದ ಪ್ರಜಾಸೌಧ ಕಾರ್ಯಾಲಯದ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಗಿದೆ. ಕಾರ್ಯಕ್ರಮದ ಅಂಗವಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಕ್ಕೆ ಕೂಡ ಗೌರವಪೂರ್ವಕ ನಮನ ಸಲ್ಲಿಸಲಾಗಿದೆ. ನಂತರ ತಹಸೀಲ್ದಾರ್ ನಾಗಯ್ಯ ಹಿರೇಮಠ ಅವರು ಧ್ವಜಾರೋಹಣ ನೆರವೇರಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇಶದ ಸ್ವಾತಂತ್ರ್ಯಕ್ಕೆ ಅನೇಕ ಮಹನೀಯರು ಮಾಡಿದ ತ್ಯಾಗ, ಬಲಿದಾನ ಹಾಗೂ ಹೋರಾಟವನ್ನು ಸ್ಮರಿಸುವುದು ಪ್ರತಿಯೊಬ್ಬರ ಭಾರತೀಯ ಕರ್ತವ್ಯವಾಗಿದೆ. ಸ್ವಾತಂತ್ರ್ಯ ಮೌಲ್ಯವನ್ನು ಅರಿತು ದೇಶದ ಏಕತೆ, ಶಾಂತಿ, ಸೌಹಾರ್ದತೆ ಹಾಗೂ ಅಭಿವೃದ್ಧಿಗೆ ಪ್ರತಿಯೊಬ್ಬರು ತಮ್ಮದೇ ಆದ ಕೊಡುಗೆ ನೀಡಬೇಕೆಂದು ಹೇಳಿದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ಸಾಲಿ ಮಾತನಾಡಿ, ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನ ಫಲವಾಗಿ ದೇಶಕ್ಕೆ ಸ್ವಾತಂತ್ರ್ಯ ದೊರೆತಿದೆ. ಅವರ ಆದರ್ಶಗಳನ್ನು ಇಂದಿಗೂ ಯುವ ಪೀಳಿಗೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸರ್ಕಾರಿ ನೌಕರ ಸಂಘ ಜಿಲ್ಲಾಧ್ಯಕ್ಷ ಬಸವರಾಜ ಬಳ್ಳೊಂಡ್ಗಿ ಹಾಗೂ ಬಿಇಒ ಶಶಿಧರ್ ಬಿರಾದರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಶಿಕ್ಷಕರು, ಸಿಬ್ಬಂದಿ ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಅಣ್ಣಾರಾಯ್ ಬಿಯುಡಿ, RJ32 ಕನ್ನಡ ನ್ಯೂಸ್, ಚಿತ್ತಾಪುರ. ವ್ಯಾಪಾರದಲ್ಲಿ ಪ್ರಮುಖ ಪಾತ್ರ ಸ್ವರಾಜ್ಯವನ್ನು ನಿಜವಾದ ಒಂದು ಪಡ್ಕೊಳ್ಳಿಕ್ಕೆ ಇವತ್ತು ಹೋರಾಟ ನಡೆಯುತ್ತೆ. ನಾವೆಲ್ಲ ಬೇರೆ ಬೇರೆ ವಿಚಾರಗಳು, ಯಾಕಂದ್ರೆ ಇವತ್ತು ಭಾರತ ದೇಶ ಎಷ್ಟು ಮುಂದುವರೆದಿದೆ ಅಂದ್ರೆ ಈ ಯುಗದಲ್ಲಿ ಇವತ್ತು ಎಂತ ದೊಡ್ಡ ಒಂದು ಸ್ವತಂತ್ರವಾದಂತ ಲಸಿಕೆಯನ್ನು ಕಂಡುಹಿಡಿದು ಭಾರತ ದೇಶ ಯಶಸ್ವಿ ಮುನ್ನಡೆಯಕ್ಕೆ ಸಾಧ್ಯ ಆಗ್ತಾ ಇದೆ. ಆದ್ದರಿಂದ ನಾವೆಲ್ಲ ಸ್ವತಂತ್ರೋತ್ತರ ಭಾರತದಲ್ಲಿ ಎಲ್ಲ ಯುವ ಶಕ್ತಿ, ಈಗ ಯುವಕರೇ ಭಾರತ ದೇಶದ ಒಂದು ಪ್ರಮುಖ ಶಕ್ತಿಯಾಗಿದೆ. ಆ ಒಂದು ಶಕ್ತಿಯನ್ನು ಬಳಸಿಕೊಂಡು ಎಲ್ಲ ವಿದ್ಯಾರ್ಥಿಗಳು ತಾವೆಲ್ಲ ಉತ್ತಮವಾದಂತಹ ಶಿಕ್ಷಣವನ್ನು ಪಡೆದುಕೊಂಡು ತಾವೆಲ್ಲ ಈಗಲೇ ನೋಡಿದ್ರಿಲ್ಲ SLCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವರು, PUCಯಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವರು, ಮತ್ತೆ ನಮ್ಮ ದೇಶದ ಅತ್ಯಂತ ಕಠಿಣ ಪರೀಕ್ಷೆ ನೀಟ್ ಪರೀಕ್ಷೆ, ಆ ನೀಟ್ ಪರೀಕ್ಷೆಯಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನ ವಿದ್ಯಾರ್ಥಿ ಇವತ್ತು ಪರೀಕ್ಷೆಯಲ್ಲಿ ಪಾಸ್ ಆಗಿ ಏಮ್ಸ್ ನಾಗ್ಪುರದಲ್ಲಿ ಇವತ್ತು ಸೀಟನ್ನು ಪಡ್ಕೊಂಡಿದ್ದಾರೆ. ಚಪ್ಪಾಳೆ ಇವೆಲ್ಲ. ಯಾಕಂದ್ರೆ ತಾವೆಲ್ಲ ವಿದ್ಯಾರ್ಥಿಗಳಿಗೆ ನೀವು ಒಂದು ಸಾಧನೆ ಮಾಡಬೇಕು. ಮುಂದೆ ನಾನು ಅತಿ ಹೆಚ್ಚು ಮಾರ್ಕ್ಸ್ ತೆಗೆದುಕೊಳ್ಳುತ್ತೇನೆ. ನಾನು ಚಿತ್ತಾಪುರ ಪ್ರೋಗ್ರಾಮ್ದಲ್ಲಿ ನಾನು ಸನ್ಮಾನ ಮಾಡಿಸ್ಕೊಳ್ಳುತ್ತೇನೆ. PUCಯಲ್ಲಿ ಹಾಗೆ ನೋಡಿ, ಇವತ್ತು ನೀಟ್ ಪರೀಕ್ಷೆಯಲ್ಲಿ ಮುಂದೆ ಡಾಕ್ಟರ್ ಆಗ್ತಾರೆ. ಆ ಡಾಕ್ಟರ್ ಆದ್ಮೇಲೆ ಸಾವಿರಾರು ರೋಗಿಗಳಿಗೆ ಜನ್ಮ ನೀಡ್ತಾರೆ. ಯಾಕಂದ್ರೆ ತಂದೆ ತಾಯಿ ಜನ್ಮ ನೀಡಬಹುದು, ಆದ್ರೆ ಅನಾರೋಗ್ಯ ಸಮಯದಲ್ಲಿ ಒಂದು ಉತ್ತಮವಾದಂತಹ ಆರೋಗ್ಯ ಸಂರಕ್ಷಣೆ ಮಾಡ್ತಕ್ಕಂಥ ಪ್ರಮುಖ ಕರ್ತವ್ಯ ವೈದ್ಯಕೀಯ ವೃತ್ತಿ. ಆ ವೈದ್ಯಕೀಯ ವೃತ್ತಿಯಲ್ಲಿ ಇವತ್ತು ನಮ್ಮ ಚಿತ್ತಾಪುರಿನ ಒಂದು ಹುಡುಗಿ ಇವತ್ತು ರಾಷ್ಟ್ರ ಮಟ್ಟದ ಪರೀಕ್ಷೆಯಲ್ಲಿ ಯಶಸ್ವಿ ಸಾಧಿಸಿದ್ದಾರೆ. ಅದೇ ರೀತಿಯಾಗಿ ಮುಂಬರುವ ಎಲ್ಲಾ ಪರೀಕ್ಷೆಗಳಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನ ವಿದ್ಯಾರ್ಥಿಗಳು ಹೆಚ್ಚು ಉತ್ತಮವಾದಂತಹ ಸ್ಥಾನಮಾನ ಪಡೆಯಬೇಕು. ಅದಕ್ಕೆ ಬೇಕಾದ ಎಲ್ಲಾ ಸೌಲಭ್ಯಗಳು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ಹೋಮ್ ಮಿನಿಸ್ಟರ್, ಗೃಹ ಮಂತ್ರಿಗಳು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು ತಮಗೆ ಬೇಕಾದಂತ ಎಲ್ಲಾ ಸೌಲಭ್ಯಗಳು ಕೊಟ್ಟಿದ್ದಾರೆ. ಇಂಥ ಶಾಲೆ ಇಡೀ ಜಿಲ್ಲೆಯಲ್ಲಿ ಸಿಗುವುದಿಲ್ಲ, ಜಿಲ್ಲಾ ಮಟ್ಟದಲ್ಲೇ ಸಿಗಲ್ಲ ಅಂತ ಶಾಲೆ ಒಂದು ತಾಲೂಕು ಮಟ್ಟದಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಅದಕ್ಕೆಲ್ಲ ಕಾರಣ ನಿಮ್ಮ ವಿದ್ಯಾರ್ಥಿಗಳ, ನಮ್ಮ ತಾಲೂಕಿನ ವಿದ್ಯಾರ್ಥಿಗಳ ಭವಿಷ್ಯ. ಯಾಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತನ್ನ ಶಿಕ್ಷಣ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಶಿಕ್ಷಣದಿಂದಲೇ ಮಾತ್ರ ಎಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಅಂತ ಒಂದು ವ್ಯವಸ್ಥಿತವಾದಂತಹ ಸೌಕರ್ಯಗಳು ಇವತ್ತು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಚಿತ್ತಾಪುರ ತಾಲೂಕಿನಲ್ಲಿ ತಮ್ಮೆಲ್ಲರಿಗೂ ಸಿಗ್ತಾ ಇದ್ದಾವೆ. ವಿಜ್ಞಾನ ಕೇಂದ್ರ ನೋಡಿ, ಸೈನ್ಸ್ ಸೆಂಟರ್, ಅಲ್ಲಿ ಹೋದ್ಮೇಲೆ ಇಡೀ ಜಗತ್ತೇ ಏನೇನು ನಡೀತಾರೆ ವಿಜ್ಞಾನದಲ್ಲಿ ಎಲ್ಲವೂ ನಾವು ಚಿತ್ತಾಪುರದಲ್ಲಿ ಒಂದು ಕಟ್ಟಡದಲ್ಲಿ ನೋಡಬಹುದು. ಒಂದು ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಂತ ಒಂದು ಕಟ್ಟಡ ಜಿಲ್ಲಾ ಮಟ್ಟದಲ್ಲಿ ಆ ತರ ಇಲ್ಲ. ನಮ್ಮ ಚಿತ್ತಾಪುರ ತಾಲೂಕಿನ ಮಟ್ಟದಲ್ಲಿ ಇವತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದೆ. ಇವತ್ತು ನಾಗಾವಿ ಹಬ್, ಎಲ್ಲ ರೀತಿಯ ವ್ಯವಸ್ಥಿತವಾದ ಶಿಕ್ಷಣ ವಾಣಿಯ ನ್ಯೂಟೌನ್ನಲ್ಲಿ, ಮತ್ತೆ ಈಗ ಹೊಸದಾಗಿ 2 ಕಾಲೇಜುಗಳು, PU ಕಾಲೇಜ್ ಚಿತ್ತಾಪುರ, ಇದು ವಾಡಿ ಮತ್ತು ಅಯೋಳಿಯಲ್ಲಿ. ಅಂದ್ರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು PU ಶಿಕ್ಷಣದಿಂದ ದೂರ ಬರಲಿಕ್ಕೆ ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ ಇವತ್ತು ಅಯೋಳಿಯಲ್ಲಿಯೂ ಸಹ PU
ಕಾಲೇಜನ್ನು ಪ್ರಾರಂಭ ಆಗ್ತಾ ಇದೆ.